ಈಗ ಪಾಲಕ್ ತೋ ಉಪಯೋಗಿಸ್ಕೊಂಡು ತೋಪು ಮಾಡ್ತಾಯಿದ್ದೀನಿ. ಮೊದಲು ಪಾಲಕನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ. ಈಗ ಮೊದಲಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ. ಇವಾಗ ನೀರು ಕಾದಿದೆ. ಇವಾಗ ಪಾಲಕ್ ಸೊಪ್ಪನ್ನ ಆ ನೀರಿನಲ್ಲಿ ಹಾಕ್ತೀನಿ. ಪಾಲಕ್ ಸೊಪ್ಪು ಉಪಯೋಗಿಸೋದಕ್ಕೂ ಮುಂಚೆ ಈ ಥರ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದು ಆ ಸೊಪ್ಪನ್ನು ಬಿಸಿ ನೀರಲ್ಲಿ ಹಾಕಿ ಒಂದು ಕುದಿ ಹಿಂಗೆ ಕುದ್ದ ಮೇಲೆ ಒಂದು ಕುದಿ ಈ ಥರ ಕುದ್ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ತಣ್ಣೀರು ಇಟ್ಕೊಂಡು ಆ ಪಾತ್ರೆಗೆ ಈ ಥರ ಸ್ವಲ್ಪ ಬಿಸಿ ನೀರಲ್ಲಿ ಇದಾಗಿರೋಂಥ ಪಾಲಕ್ ಸೊಪ್ಪನ್ನ ಎತ್ತಾಕಬೇಕು, ತಣ್ಣೀರೊಳಗೆ ಹಾಕಬೇಕು. ಮತ್ತು ಈ ಉಳಿದಿರೋ ಅಂಥ ಪಾಲಕ್ ಸೊಪ್ಪನ್ನ ತಿರ್ಗಾ ಅದಕ್ಕೆ ಹಾಕ್ತೀನಿ. ಸ್ವಲ್ಪವಾಗಿ ಮಾಡ್ಕೊಳ್ಳಿ. ಒಟ್ಟಿಗೆ ಹಾಕಬೇಕು ಅಂದರೆ ಜಾಸ್ತಿ ನೀರು ಇಡಬೇಕು. ಸೊಪ್ಪು ಕೂಡ ಕ್ಲೀನ್ ಆಗುತ್ತೆ. ಮತ್ತು ಉಪಯೋಗಿಸಿದ್ರೆ ಪಾಲಕ್ದು ಒಂಥರ ವಾಸನೆ ಬರಲ್ಲ. ಕ್ರಿಮಿಕೀಟಗಳು ಇದ್ದರೆ ಎಲ್ಲ ಅದು ಕ್ಲೀನ್ ಆಗುತ್ತೆ ಅಂತೇಳಿ. ಯಾವುದೇ ಪಾಲಕ್ ಸೊಪ್ಪನ್ನ ಉಪಯೋಗಿಸೋಕ್ಕೂ ಮುಂಚೆ ಈ ಥರ ಬಿಸಿ ನೀರು ಕುದಿಯೋ ನೀರಿಗೆ ಹಾಕಿ ಈ ಥರ ಸ್ವಲ್ಪ ಹಸಿರು ಈ ಥರ ಫ್ರೆಶ್ ಇರೋದು ಈ ಥರ ಬಾಡ್ದಂಗೆ ಆಗುತ್ತೆ. ಇದನ್ನು ತೆಗೆದ ತಕ್ಷಣ ತಣ್ಣೀರಿಗೆ ಹಾಕಿದ್ರೆ ಈ ಹಸಿರು ಹಾಗೆ ಉಳಿಯುತ್ತೆ ಮತ್ತು ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇಟ್ಬಿಟ್ರೆ ಕಂದ್ರೋದಂಗೆ ಆಗುತ್ತೆ. ಈ ಥರ ನಾನು ಮಾಡ್ತಾಯಿದ್ದೀನಿ. ಇವಾಗ ಇದು ಕಂಪ್ಲೀಟ್ ಈ ಥರ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ. ಈ ಥರ ಸೊಪ್ಪೆಲ್ಲ ಬೇಯಿಸಿ ಆದಮೇಲೆ ಈ ಥರ ತಣ್ಣೀರಿಗೆ ಹಾಕ್ಕೊಂಡು ಈ ಗಲೀಜು ನೀರನ್ನ ಚೆಲ್ಬಿಡಬೇಕು. ಈಗ ನಾನು ರುಬ್ಸೋದಕ್ಕೆ ಏನೇನು ಬೇಕು ಅಂತ ಹಾಕ್ತಾ ಹೋಗ್ತೀನಿ. ಟೊಮೆಟೊ ತೊಗೊಂಡಿದ್ದೀನಿ, ಒಂದು 2. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದು ಮುಕ್ಕಾಲು ಇಂಚಷ್ಟು. ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ 2 ಈರುಳ್ಳಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಕಾಯಿ ತೊಗೊಂಡಿದ್ದೀನಿ, ಕಾಯಿ ತುರಿ. ಮತ್ತು ರುಬ್ಸೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಇದು ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ತೋಪು ಪಾಲಕ್ ಸೊಪ್ಪಿಂದು ಕರಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಉರಿಗಡಲೆ ಹಾಕಿ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಂಬಾರು ಮಸಾಲ ಪೌಡರ್ನ ಹಾಕಿ ಒಂದೆರಡು ಚಕ್ಕೆ ಪೀಸ್ನ ಹಾಕಿ ಒಂದು 5-6 ಲವಂಗನ ಹಾಕಿ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ನ ಹಾಕಿ ಇದಿಷ್ಟನ್ನು ಹಾಕಿ ರುಬ್ಬಿಸಿ ತರ್ತೀನಿ. ಈಗ ಮತ್ತೆ ಸ್ಟವ್ ಹಚ್ಚಿ ಮತ್ತೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಈ ಪಾತ್ರೆಗೆ ಎಣ್ಣೆ ಹಾಕ್ತೀನಿ. ಎಣ್ಣೆ ನಿಮಗೆ ಜಾಸ್ತಿ ಹಾಕೋದು ಚೆನ್ನಾಗಿರುತ್ತೆ. ನಾನು ಇಲ್ಲಿ 1.5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ.
ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚಟಪಟ ಅನ್ನಲಿ. ಸ್ವಲ್ಪ ಟೇಸ್ಟ್ಗೆ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗು ಸ್ವಲ್ಪ ಒಗ್ಗರಣೆಗೆ. ಈಗ ನಾನು ತೋಪನ್ನ ಮತ್ತು ಕ್ಯಾಪ್ಸಿಕಮ್ ಈರುಳ್ಳಿನ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಈ ಥರ ದಪ್ಪದಾಗಿ ಹಾಕಿ ದಪ್ಪದಾಗೋ ಸಣ್ಣಗೋ ಹಾಕಿ ಈ ಥರ ಹಾಕಿ ಸ್ವಲ್ಪ ಎಣ್ಣೆ ಕಾದಿರಬೇಕಾದ್ರೆ ಹಿಂಗೆ ಕ್ಯಾಪ್ಸಿಕಮ್ನ ಹಾಕಿ ಈ ಥರ ಎಲ್ಲ ಮಸಾಲ ಪದಾರ್ಥನ ಹಾಕಿ ರುಬ್ಬಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಅದಕ್ಕೆ ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇವಾಗ ಈ ಸೋಪನ್ನು ಕೂಡ ಅದಕ್ಕೆ ಹಾಕ್ತೀನಿ. ಇದನ್ನು ಸ್ವಲ್ಪ ಹೀಗೆ ರೋಸ್ಟ್ ಮಾಡೋಣ. ಸ್ವಲ್ಪ ಈ ಥರ ಸ್ವಲ್ಪ ರೋಸ್ಟ್ ಆದಮೇಲೆ ಈಗ ನಾನು ರುಬ್ಬಿಸ್ಕೊಂಡಿರೋಂಥ ಮಸಾಲವನ್ನು ಇದರೊಳಗೆ ಹಾಕ್ತೀನಿ. ಮತ್ತು ಇವಾಗ ಈ ಥರ ತಣ್ಣೀರಲ್ಲಿ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಬಿಸ್ಕೊಂಡು ತಗೊಬರ್ತೀನಿ. ಈ ಥರ ನಾನು ಪಾಲಕ್ ಸೊಪ್ಪನ್ನ ರುಬ್ಬಿಸ್ಕೊಂಡು ತೊಗೊಂಬಂದಿದ್ದೀನಿ. ಈಗ ಲಿಡ್ಡನ್ನ ಓಪನ್ ಮಾಡಿ ಅದನ್ನು ಹೀಗೆ ತಿರುಗಬೇಕು. ಓಕೆ, ಇದೊಂದು ರೇಂಜಿಗೆ ಇದು ಬೆಂದಿದೆ. ಈಗ ಇದಕ್ಕೆ ಪಾಲಕ್ ಸೊಪ್ಪು ರುಬ್ಬಿಸಿರೋ ಅಂಥದ್ದು, ತುಂಬ ಫೈನ್ ಮಾಡಿಲ್ಲ, ರುಬ್ಬಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಬಿಸಿದ್ದೇನೆ. ಈಗ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಂಗೆ ಬೇಯಲಿ. ಇದು ಲಿಡ್ಡನ್ನ ಕ್ಲೋಸ್ ಮಾಡ್ತೀನಿ. 1-2 ಮಿನಿಟ್ಸ್ ಬೇಯಲಿ. ಈಗ ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಬೆಂದಿದೆ. ಇವಾಗ ಇದಕ್ಕೆ ಮಿಕ್ಸಿ ಜಾರ್ನಲ್ಲಿದ್ದಂಥದ್ದನ್ನು ಸ್ವಲ್ಪ ನೀರು ಹಾಕಿ ಇದು ಮಾಡ್ಕೊಂಬಂದಿದ್ದೀನಿ ತೊಳ್ಕೊಂಡು. ಈಗ ಇದನ್ನು ಹಾಕ್ತೀನಿ. ಅದರಲ್ಲಿ ಸ್ವಲ್ಪ ಹಂಗೆ ಸೊಪ್ಪು ಉಳ್ಕೊಂಡಿತ್ತು, ಅದನ್ನು ಹಾಕ್ತೀನಿ ಅದರೊಳಕ್ಕೆ. ಈಗ ಪಾಲಕ್ ತೋಪ್ ರೆಡಿ ಆಗ್ತಾಯಿದೆ. ಇದು ಬೇಯ್ತಾ ಇದೆ. ಅದು ಇನ್ನೊಂದು ಸ್ವಲ್ಪ ಹಾಗೆ ಬೇಯಬೇಕು. ಈಗ ಲಿಡ್ನ ಕ್ಲೋಸ್ ಮಾಡ್ತೀನಿ. ಈಗ ನಾನು ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೇನೆ. ಇದನ್ನು ಸ್ವಲ್ಪ ತಿರುಗಬೇಕು. ಈಗ ತಿರುಗಿ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇದಕ್ಕೆ ಇಷ್ಟು ಉಪ್ಪು ಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಿ. ನೀವು ಪಾಲಕ್ ಸೊಪ್ಪು ಎಲ್ಲರಿಗೂ ಒಳ್ಳೆಯದು. ದಿನನಿತ್ಯದ ಆಹಾರದಲ್ಲಿ ಸೊಪ್ಪನ್ನು ಬಳಸಬೇಕು. ಅದರಲ್ಲಿ ಪಾಲಕ್ ಸೊಪ್ಪಲ್ಲಿ ತುಂಬ ವಿಟಮಿನ್ಗಳಿದೆ.
ಇದಂತೂ ಹೆಣ್ಮಕ್ಳಿಗೆ ಬೇಕೇ ಬೇಕು, ವೆಜಿಟೇರಿಯನ್ಸ್ಗಂತೂ ಬೇಕೇ ಬೇಕು ಪ್ರತಿನಿತ್ಯ. ಈಗ ಇದು ತೋಪು ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಹಾಗಾಗಿ ನಾರಿನಂಶ ಪ್ರತಿನಿತ್ಯ ಆಹಾರದಲ್ಲಿ ಸೈಡ್ ಡಿಶ್ ಆಗಿ ಇವೆಲ್ಲ ಬೇಕೇ ಬೇಕು. ಇದನ್ನು ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆನೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಡಿ. ಇವಾಗ ರುಚಿ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಕುದಿಬೇಕು, ಅದನ್ನು ಕುದಿಯೋದಕ್ಕೆ ಇಡ್ತೀನಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಪಾಲಕ್ ತೋಪ್ ರೆಡಿ. ಈ ಥರ ಮಾಡಿಕೊಂಡು ತಿಂತಾಯಿದ್ರೆ ಆಹಾ, ಯಾವ ನಾನ್ ವೆಜ್ಗೂ ಕಮ್ಮಿ ಇಲ್ಲ, ಆ ಥರ ಇದೆ ಇದು. ಇದು ಎಲ್ಲ ಹೆಣ್ಮಕ್ಳು ಮುಟ್ಟು ಸಮಸ್ಯೆ ಇರೋವಂಥ ಹೆಣ್ಮಕ್ಳಿಗೆ ಎಲ್ರಿಗೂ ಚೆನ್ನಾಗಿರುತ್ತೆ. ಜೀರ್ಣಕ್ರಿಯೆ ಹೆಚ್ಚಿಸುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ನ ತೆಗೆದು ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಇಂಥದ್ದನ್ನು ಉಪಯೋಗಿಸಿ. ಇದು ಈ ರೀತಿ ಪಾಲಕ್ ತೋಪ್ ಮಾಡೋ ಕ್ರಮ ಇದು.